ವಿದ್ಯಾರ್ಥಿಗಳೇ ಹೇಗಿದ್ದೀರಿ? ಹಿಂದಿನ ತರಗತಿಯಲ್ಲಿ ಬಹಳಷ್ಟು ವಿಷಯ ತಿಳ್ಕೊಂಡ್ವಿ, ಹೌದಲ್ವಾ? ನಾವು ಏನೇನು ತಿಳ್ಕೊಳ್ಳಿ ಅಂತೇಳಿ ಒಂದು ಸ್ವಲ್ಪ ನಾವೇನು ಮಾಡ್ತಾ ಬರುವ, ರೀಕ್ಯಾಪ್, ಬ್ರಷ್ ಅಪ್, ನಿಮ್ಮ ತಲೆಯಲ್ಲಿದ್ದಂಥ ಧೂಳನ್ನು ತೆಗಿತಾ ಬರುವ. ಅರ್ಥ ಆಯ್ತಲ್ಲ? ಯಾವ ವಿಷಯ ಬಗ್ಗೆ ಕಲ್ತ್ಕೊಂಡು ನಾವಲ್ಲಿ? ಮೊದಲನೇದು ನಾಗರಿಕ ಸೇವಾ. ನಾಗರಿಕ ಯಾರು ಜಾರಿಗೆ ತಂದದ್ದು ಅದನ್ನು? ಎಸ್, ವೆರಿ ಗುಡ್, ಕಾರ್ನವಾಲಿಸ್ ಜಾರಿಗೆ ತಂದದ್ದು ನಾಗರಿಕ, ಹೌದಲ್ವಾ? ನಾಗರಿಕ ಸೇವಾ ವ್ಯವಸ್ಥೆನ ತಗೊಂಡು ಬರ್ತಾರೆ. ಅದರ ನಂತರ ಏನು ಕಲ್ತ್ವಿ ನಾವು? ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಕಲ್ತ್ವಿ, ಹೌದಲ್ವಾ? ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಯಾರು ತಗೊಂಡು ಬಂದದ್ದು? ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾದ ನ್ಯಾಯಾಂಗ ವ್ಯವಸ್ಥೆ ತಗೊಂಡು ಬಂದರು? ಎರಡು ರೀತಿಯಾದ ನ್ಯಾಯಾಂಗ ವ್ಯವಸ್ಥೆ ತಗೊಂಡು ಬಂದರು, ಹೌದಲ್ವಾ? ದಿವಾನಿ ಅದಾಲತ್, ಫೌಜ್ದಾರಿ ಅದಾಲತನ್ನು ತೆಗೆದುಕೊಂಡು ಬಂದರು. ದಿವಾನಿ ಅದಾಲತ್ ಅಂತ ಹೇಳಿದ್ರೇನು? ನಾಗರಿಕ ನ್ಯಾಯಾಲಯ. ಫೌಜ್ದಾರಿ ಅದಾಲತ್ ಅಂತ ಹೇಳಿದರೆ ಅಪರಾಧಿ ನ್ಯಾಯಾಲಯ. ಅದರ ನಂತರ ಏನು ಮಾಡಿದ್ವಿ ನಾವು? ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ವಿ, ಹೌದಲ್ವಾ? ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತನಾಡುವಾಗ ಈ ಪೊಲೀಸ್ ಪುನಃ ಇದನ್ನು ಯಾರು ತೆಗೆದುಕೊಂಡು ಬಂದದ್ದು? ಸುವ್ಯವಸ್ಥಿತವಾದ ಪೊಲೀಸ್ ವ್ಯವಸ್ಥೆನ ತಂದವರು ಯಾರಿಲ್ಲಿ? ಕಾರ್ನವಾಲಿಸ್. ನಿಮಗೆ ನಾನು ಸುಳಿವು ಕೊಟ್ಟಿದ್ದೆ ಅಲ್ವಾ? ಅಲ್ಲಿ ಕಾರ್ನವಾಲಿಸ್ ಪೊಲೀಸ್ ಅನ್ನಂತ ಸುಳಿವನ್ನು ನಿಮಗೆ ಕೊಟ್ಟಿದ್ದೆ. ಏನು ಮಾಡ್ತಾರೆ ಹೇಳಿ ಪೊಲೀಸ್ ವ್ಯವಸ್ಥೆಯಲ್ಲಿ? ಜಿಲ್ಲೆಗಳನ್ನು ಠಾಣೆಗಳನ್ನಾಗಿ ವಿಂಗಡಿಸಿದ್ರು, ಠಾಣೆಗಳನ್ನು ಕೋತ್ವಾಲರ ಅಧೀನದಲ್ಲಿಟ್ಟರು, ಪುನಃ ಠಾಣೆಗಳನ್ನು ಹಳ್ಳಿಗಳನ್ನಾಗಿ ವಿಂಗಡಿಸಿದ್ರು, ಹಳ್ಳಿಗಳನ್ನು ಚೌಕಿದಾರರ ಅಧೀನದಲ್ಲಿಟ್ಟರು, ಅಲ್ವಾ? ಅದರ ನಂತರ ಏನು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು? ಕಂದಾಯ ಪದ್ಧತಿ. ಹೌದು, ಯಾವುದೆಲ್ಲ ಕಂದಾಯ ಪದ್ಧತಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು, ಚರ್ಚೆ ಮಾಡಿದ್ವಿ? ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ಖಾಯಂ ಜಮೀನ್ದಾರಿ ಪದ್ಧತಿ ತಂದವರು ಯಾರು? ಕಾಗೆ ಕಾಗೆ ಅಲ್ಲ, ಯಾರು? ಖಾಯಂ ಜಮೀನ್ದಾರಿ ಪದ್ಧತಿ ತಂದದ್ದು ಕಾರ್ನವಾಲಿಸ್. ವೆರಿ ಗುಡ್ ಅಲ್ವಾ? ಈ ಸುಳಿವುಗಳು ನಿಮ್ಗೆ ಎಷ್ಟೊಂದು ಸಹಾಯ ಆಗ್ತಾ ಇದೆ, ಹೌದಲ್ವಾ? ಈ ಸುಳಿವುಗಳನ್ನು ನೀವು ಹೀಗೆ ನೆನ್ಪಿಟ್ಕೊಂಡ್ರೆ ನಿಮ್ಮ ಜೀವನದ ಕೊನೆವರೆಗೂ ಕೂಡ ನಿಮ್ಮ ಅಕ್ಷರಗಳನ್ನು ಅಥವಾ ಆ ಉತ್ತರಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ತಾ ಹೋಗ್ತೀರಾ. ನಂತರ ರೈತವಾರಿ ಮಹಲ್ವಾರಿ ಪದ್ಧತಿ. ಮಹಲ್ ಎಂದರೆ ಏನು? ತಾಲೂಕು. ಮಹಲ್ ಎಂದರೆ ಏನು? ತಾಲೂಕು. ಅದರ ನೆಕ್ಸ್ಟ್ ಏನು ಕಲ್ತಿದ್ವಿ ನಾವಿಲ್ಲಿ? ರೈತವಾರಿ ಪದ್ಧತಿ, ಅಲ್ವಾ? ಎಸ್. ಈ ಎಲ್ಲ ಕಂದಾಯ ಪದ್ಧತಿಯಿಂದ ರೈತರ ಸ್ಥಿತಿಗತಿಗಳು ಉನ್ನತವಾಗಿದ್ದವು, ಜಮೀನ್ದಾರ ಸ್ಥಿತಿಗಳು ಏನಾಗಿದ್ದವು? ಶೋಚನೀಯವಾಗಿತ್ತು. ತಪ್ಪ? ಹಾಗಾದ್ರೆ ಏನಾಗಿತ್ತು ಹೇಳಿ ನೋಡುವ? ಹೌದು, ರೈತರ ಸ್ಥಿತಿಗತಿಗಳು ಶೋಚನೀಯವಾಗಿತ್ತು, ಜಮೀನ್ದಾರ ಸ್ಥಿತಿಗತಿಗಳು ಉನ್ನತವಾಗಿತ್ತು. ಇದರಲ್ಲಿ ಹೆಚ್ಚು ಲಾಭ ಪಡ್ಕೊಂಡವ್ರು ಯಾರು ಹೇಳಿ? ಬ್ರಿಟಿಷರು. ಯಾಕಂತ ಹೇಳಿದರೆ ಕೆಲವೊಮ್ಮೆ ಜಮೀನ್ದಾರರಿಗೆ ಬ್ರಿಟಿಷರು ಹೇಳಿದಂತಹ ಕಂದಾಯವನ್ನು ಕಟ್ಟಲಿಕ್ಕೆ ಕೂಡ ಆಗದೆ ಅವರು ಅವರ ಜಮೀನನ್ನು ಮಾರಾಟ ಮಾಡಿದರು. ಅದರ ನಂತರ ಯಾವುದ್ರ ಬಗ್ಗೆ ಕಲ್ತೀವಿ ನಾವಿಲ್ಲಿ? ಆಧುನಿಕ ಶಿಕ್ಷಣದ ಬಗ್ಗೆ ಕಲ್ತ್ವಿ, ಅಲ್ವಾ? ಆಧುನಿಕ ಶಿಕ್ಷಣದ ಬಗ್ಗೆ ಕಲ್ತ್ರಿ. ಒಬ್ಬ ಕಾನೂನು ಸದಸ್ಯ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷನಾಗ್ತಾನೆ, ಮತ್ತೊಂದು ಹೇಳಿಕೆ ಕೊಡ್ತೇನೆ. ಯಾರವ? ಏನವನ ಹೆಸರು? ಮೆಕಾಲೆ. ಸರಿಯಾದ ಉತ್ತರ ಯಾರವ? ಮೆಕಾಲೆ, ಹೌದಲ್ವಾ? ನೆಕ್ಸ್ಟ್ ಕಲ್ಕತ್ತಾ ಮದರಸವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾವನ್ನು ಮದರಸ ಸ್ಥಾಪನೆ ಮಾಡಿದ ಯಾರು? ವಾರನ್ ಹೇಸ್ಟಿಂಗ್. ವೆರಿ ಗುಡ್. ನಂತರ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬನಾರಸಿನಲ್ಲಿ ಜೊನಾಥನ್ ಡಂಕನ್. ವೆರಿ ಗುಡ್ ಮಕ್ಕಳೇ, ಜೊನಾಥನ್ ಡಂಕನ್, ಅಲ್ವಾ? ಇಲ್ಲಿ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಹೆಚ್ಚಿನ ಮಹತ್ವ ಕೊಟ್ಟವರು ಯಾರಿಲ್ಲಿ? ವಿಲಿಯಂ ಬೆಂಟಿಕ್. ವಿಲಿಯಂ ಬೆಂಟಿಕ್ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಚಾರ್ಲ್ಸ್ ವುಡ್ ವರದಿಯ ಸಲಹೆಯಂತೆ ಇಲ್ಲಿ 3 ಪ್ರದೇಶಗಳಲ್ಲಿ ಏನು ಮಾಡ್ತಾರೆ? ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾರೆ. ಬಂಗಾಳ, ಮದ್ರಾಸ್, ಮುಂಬೈ. ವೆರಿ ಗುಡ್ ಸರಿಯಾದ ಉತ್ತರ. ಈ ಆಧುನಿಕ ಶಿಕ್ಷಣ ನೀತಿಯಿಂದ ನೀವು ಕಲ್ತಿದ್ದೀರಿ, ಯಾವುದೆಲ್ಲ ಉಪಯೋಗವಾಯ್ತು ಅಂತೇಳಿ ನೀವು ಎಲ್ಲಿ ಕಲ್ತಿದ್ದೀರಿ? ಇದರ ಪರಿಣಾಮವನ್ನು ಕಲ್ತಿದ್ದೀರಿ. ಭಾರತೀಯರ ದೃಷ್ಟಿಕೋನ ಬದಲಾವಣೆ ಆಗ್ತದೆ. ಅಲ್ಲಿವರೆಗೆ ಅವರಿಗೆ ಪ್ರಜಾಪ್ರಭುತ್ವ ಅಂದರೆ ಏನು ಗೊತ್ತಿರಲಿಲ್ಲ, ಜಾತ್ಯತೀತ ಅಂತ ಹೇಳಿದ್ರೆ ಏನು ಗೊತ್ತಿರಲಿಲ್ಲ, ಸ್ವಾತಂತ್ರ್ಯ ಸಮಾನತೆ ಅನ್ನೋಂಥ ಪರಿಕಲ್ಪನೆಗಳಿರಲಿಲ್ಲ. ಅದರ ಬಗ್ಗೆ ಎಲ್ಲ ಅವ್ರು ಏನಾಗ್ತಾರೆ ಇಲ್ಲಿಗ? ಓಪನ್ ಅಪ್ ಆಗ್ತಾರೆ. ಅವರ ದೃಷ್ಟಿಕೋನ ಏನಾಗ್ತದೆ ಇಲ್ಲಿಗ? ವಿಶಾಲವಾಗ್ತದೆ. ಸ್ಥಳೀಯ ಭಾಷೆಗಳಲ್ಲಿ ಏನಾಗ್ತದೆ? ಹಲವಾರು ಸಾಹಿತ್ಯಗಳು ಮೂಡಿ ಬರ್ತದೆ, ವೃತ್ತಪತ್ರಿಕೆಗಳು ಮೂಡಿ ಬರ್ತದೆ, ಹೌದಲ್ವಾ? ಅದರ ನಂತರ ಏನಾಗ್ತದೆ ಹೇಳಿ? ಇಲ್ಲಿ ವೃತ್ತಪತ್ರಿಕೆಗಳು ಮೂಡಿ ಬರ್ತದೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಚಳುವಳಿ ಪ್ರಾರಂಭವಾಗ್ತದೆ. ಅಷ್ಟೇ ಅಲ್ಲ, ಎಸ್, ಮಾಂಟೆಸ್ಕೋ, ರೂಸೋರಂತಹ ಚಿಂತನೆಗಳು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರ್ತದೆ. ಜಗತ್ತಿನಾದ್ಯಂತ ನಡೀತಿದ್ದಂಥ ಫ್ರಾನ್ಸಲ್ಲಾಗಲಿ ಅಮೆರಿಕದಲ್ಲಾಗಲಿ ನಡೀತಿದ್ದಂತಹ ಸ್ವಾತಂತ್ರ್ಯ ಚಳುವಳಿಗಳ ಬಗ್ಗೆ ಅರಿವು ಉಂಟಾಗ್ತದೆ, ಹೌದಲ್ವಾ? ನೆಕ್ಸ್ಟ್
ಸಾಂಸ್ಕೃತಿಕ ಅಥವಾ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅವರಿಗೆ. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇಷ್ಟು ಶ್ರೇಷ್ಠವಾಗಿದೆ, ಇಷ್ಟು ಉನ್ನತವಾಗಿದೆ ಅನ್ನೋ ಗೊತ್ತೇ ಇರಲಿಲ್ಲ. ಯಾವಾಗ ಬ್ರಿಟಿಷರು ಅದರ ಬಗ್ಗೆ ಅಧ್ಯಯನ ಮಾಡ್ತಾರೋ ಆಗ ಭಾರತೀಯರಿಗೆ ಅರಿವಾಗ್ತದೆ. ನಿಮ್ಗೆ ಗೊತ್ತಿದೆ, ದೀಪದ ಬುಡದಲ್ಲಿ ಕತ್ತಲೆ ಅಂತೆ. ಹಾಗಾಗಿ ಭಾರತೀಯರಿಗೆ ಅಲ್ಲಿವರೆಗೆ ತಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆ ಗೊತ್ತಿರಲಿಲ್ಲ. ಯಾವಾಗ ಜೇಮ್ಸ್ ಪ್ರಿನ್ಸೆಪ್ ಅಥವಾ ಮುಂತಾದ ಕೆಲವೊಂದು ಇಲ್ಲಿ ಇತಿಹಾಸಕಾರರು ಭಾರತದ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡ್ತಾರೋ ಆಗ ಏನಾಗ್ತದೆ ಕೇಳಿದರೆ ಭಾರತೀಯರಿಗೆ ಗೊತ್ತಾಗ್ತದೆ, ಅಯ್ಯೋ ದೇವ, ಇಷ್ಟು ಶ್ರೇಷ್ಠವಾದಂತಹ ಸಂಸ್ಕೃತಿ ನಮ್ಮದಾಗಿತ್ತ ಎನ್ನುವ ಅರಿವು ಅವರಿಗೆ ಉಂಟಾಗ್ತದೆ. ಇವತ್ತು ಮಕ್ಕಳು ನಾವಿಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಹೋಗುವ. ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಹೋಗುವ. ಇಷ್ಟೆಲ್ಲ ದೊಡ್ಡ ಏನು ಮಾಡಿದ್ದಾರೆ, ಇಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಸಾಮ್ರಾಜ್ಯವನ್ನು ಕಟ್ಟಿದ ನಂತರ ಏನು ಮಾಡಬೇಕಾಗಿತ್ತು ಹೇಳಿ, ಅವರಲ್ಲಿ ಏನು ಮಾಡಬೇಕಾಗಿತ್ತು? ಅದನ್ನು ಆಡಳಿತ ಮಾಡಬೇಕು. ಒಟ್ಟಾರೆ ಆಡಳಿತ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ, ಅದಕ್ಕೆ ಅದರದ್ದೇ ಆದಂಥ ನೀತಿ ನಿಯಮಗಳು ಬೇಕಾಗ್ತದೆ. ಹಾಗಾಗಿ ಹಲವಾರು ಕಾಲಕ್ರಮೇಣವಾಗಿ ಕಾಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ನೀತಿಗಳನ್ನು, ಕಾಯ್ದೆಗಳನ್ನು ಅವರು ಜಾರಿಗೆ ತರ್ತಾರೆ. ಮೊದಲನೇಗೆ ಜಾರಿಗೆ ತರುವಂಥದ್ದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇದರ ಬಗ್ಗೆ ನಾವು ಆಗಲೇ ಮಾತನಾಡಿದ್ದೇವೆ. ರೆಗ್ಯುಲೇಟಿಂಗ್, ನಿಯಂತ್ರಣ. ರೆಗ್ಯುಲೇಟಿಂಗ್ ಅಂದರೆ ನಿಯಂತ್ರಣ. ಹಾಗಾದರೆ ಯಾರನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಕಾಯ್ದೆ ಜಾರಿಗೆ ತಂದರು? ಭ್ರಷ್ಟ ಬ್ರಿಟಿಷ್ ಅಧಿಕಾರಿಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆಯ ಪ್ರಕಾರ ಏನೆಲ್ಲ ಇದೆ ಅಂತ ಹೇಳಿದರೆ ಮುಖ್ಯಾಂಶಗಳನ್ನು ನಾವು ನೋಡ್ತಾ ಹೋಗುವ. ಮೊದಲನೆಯದು ಏನು ಕೇಳಿದರೆ, ಬಂಗಾಳದ ಪ್ರೆಸಿಡೆನ್ಸಿಯು ಮುಂಬೈ ಮತ್ತು ಮದ್ರಾಸ್ ಮೇಲೆ ಅಧಿಕಾರವನ್ನು ಪಡೀತದೆ, ಅಥವಾ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ, ಬಂಗಾಳ ಪ್ರೆಸಿಡೆನ್ಸಿ ಅಧೀನದಲ್ಲಿ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಎರಡನೇದು, ಈ ಬಂಗಾಳದ ಗವರ್ನರ್ ಏನಾಗ್ತಾನೆ ಕೇಳಿದರೆ ಆ ಹುದ್ದೆಯು ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ಆಗ್ತದೆ. ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ಆಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಬಾಂಬೆ ಮತ್ತು ಮದ್ರಾಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕಾಗ್ತದೆ ಅವನು, ಅಥವಾ ನಿರ್ದೇಶಿಸುವ ಅಧಿಕಾರವನ್ನು ಈ ಗವರ್ನರ್ ಜನರಲ್ ಅನ್ನುವನು ಪಡಿತಾನೆ. ಅಷ್ಟೇ ಅಲ್ಲ, ಈ ಬಂಗಾಳದ ಗವರ್ನರ್ ಜನರಲ್ ಅನುಮತಿ ಇಲ್ಲದೆ ಈ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಯಾವ ರೀತಿಯಾದಂಥ ಶಾಂತಿ ಒಪ್ಪಂದಕ್ಕೆ ಮಾಡುವಂತಿಲ್ಲ, ಯುದ್ಧಗಳನ್ನು ಘೋಷಿಸುವಂತಿಲ್ಲ, ಸಂಧಾನಗಳನ್ನು ಮಾಡುವಂತಿಲ್ಲ. ಕೊನೆಯದಾಗಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಪ್ರಾರಂಭವಾಗ್ತದೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಇದು ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳು. ವಿದ್ಯಾರ್ಥಿಗಳೇ, ರೆಗ್ಯುಲೇಟಿಂಗ್ ಕಾಯ್ದೆಗಳ ಬಗ್ಗೆ ನಾವಿಲ್ಲಿ ಕಲ್ತ್ಕೊಂಡ್ವಿ, ಹೌದಲ್ವಾ? ಈಗ ನಾವು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ಕಲ್ತ್ಕೊಳ್ತಾ ಹೋಗುವ. ಒಂದು ಕಾಯ್ದೆ ನಂತರ ಇನ್ನೊಂದು ಕಾಯ್ದೆ ಬರಬೇಕಂತೇಳಿ ಇದ್ದರೆ ಆ ಮೊದಲನೆಯ ಕಾಯ್ದೆಯಲ್ಲಿ ಏನೋ ಒಂದು ಲೋಪದೋಷಗಳು ಇದೆ ಅಂತ ಅರ್ಥ, ಏನೇ ಒಂದು ಮಿತಿ ಇದೆ ಅಂತೇಳಿ ಅರ್ಥ. ಆ ಮಿತಿಗಳನ್ನು ಪೂರೈಸಲಿಕ್ಕೋಸ್ಕರ ಈ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಏನಾಗ್ತದೆ, ಇಲ್ಲಿ ಜಾರಿಗೆ ಬರ್ತದೆ. ಹಾಗಾದರೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿದ್ದಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗುವ. ಭಾರತೀಯ ಕಂಪೆನಿ ಸರ್ಕಾರವನ್ನು ನಿಯಂತ್ರಿಸ್ತಾ ಹೋಗ್ತದೆ. ಈ ಭಾರತದಲ್ಲಿದ್ದಂತಹ ಕಂಪನಿಯನ್ನು ಬ್ರಿಟನ್ ಸರ್ಕಾರ ನಿಯಂತ್ರಿಸ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ಒಂದು ನಿಯಂತ್ರಣ ಮಂಡಳಿ ಅನ್ನುವಂಥ ಒಂದು ಹೊಸ ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ನಿಯಂತ್ರಣ ಮಂಡಳಿ ಅನ್ನುವಂಥ ಒಂದು ಹೊಸ ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ಮೊಟಕುಗೊಳಿಸ್ತಾರೆ. ಭಾರತೀಯರ ರಾಜಕೀಯ ಹಕ್ಕುಗಳನ್ನು ಮೊಟಕುಗೊಳಿಸ್ತಾರೆ. ಏನಂತ ಹೇಳ್ತಾರೆ ಗೊತ್ತುಂಟು ಅವರು? ಇಲ್ಲಿ ಭಾರತೀಯರು ತಮ್ಮ ಸಾರ್ವಭೌಮತೆಯನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ಹೊರತು ಆ ರಾಜಕೀಯ ಹಕ್ಕು ಅವರದ್ದು ಸ್ವಂತ ಅಲ್ಲ ಅಂತ ಹೇಳ್ತಾರೆ. ನಾವು ಹಾಗಾದರೆ ಪಡ್ಕೊಂಡದ್ದು ಯಾರಿಂದ? ಬ್ರಿಟಿಷ್ ರಾಣಿಯಿಂದ ಪಡೆದುಕೊಂಡಿದ್ದೇವಂತೆ. ನಮ್ಮ ಸ್ವಂತ ಹಕ್ಕಲ್ಲ ಅಂಥೇಳಿ ನಮ್ಮಲ್ಲಿದ್ದಂತಹ ಈ ರಾಜಕೀಯ ಹಕ್ಕುಗಳನ್ನು ಏನು ಮಾಡ್ತಾರೆ ಅವರು? ಮೊಟಕುಗೊಳಿಸ್ತಾರೆ. ನಂತರ ಮೂರನೇದಿಲ್ಲಿ ಚಾರ್ಟರ್ ಕಾಯ್ದೆಗಳ ಬಗ್ಗೆ ಮಾತಾಡ್ತಾ ಹೋಗುವ. ಈ ಚಾರ್ಟರ್ ಕಾಯ್ದೆ ಎಂದರೇನು? ಈ ಚಾರ್ಟರ್ ಕಾಯ್ದೆಯನ್ನು ಹೆಚ್ಚಾಗಿ ಅವರಿಲ್ಲಿ 20 ವರ್ಷಕ್ಕೊಮ್ಮೆ ಕಂಪನಿಯ ಪರವಾನಿಗೆ, ಲೈಸೆನ್ಸ್ ಏನಿದೆ ಅದು ನವೀಕರಣ ಮಾಡುವಾಗ ತಂದಂತಹ ಕಾಯ್ದೆ. ಕಂಪನಿಯ ಪರವಾನಿ, ಯಾವ ಕಂಪನಿ? ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಿಗೆ ನವೀಕರಣ ಮಾಡುವಾಗ ತಂದಂತಹ
ಕಾಯ್ದೆ. ಇಂಗ್ಲೆಂಡ್ ಸರ್ಕಾರ ತೆಗೆದುಕೊಂಡಂತಹ ನೀತಿಗಳನ್ನು ಕಾಯ್ದೆಗಳು ಅಂತ ಕರಿತೇವೆ. 20 ವರ್ಷಕ್ಕೊಮ್ಮೆ ಅಂತ ಹೇಳ್ತಿದ್ದೇವೆ. ಇಲ್ಲಿ ಬರುವಂಥ ಪ್ರಮುಖ 3 ಕಾಯ್ದೆಗಳ ಬಗ್ಗೆ ಮಾತ್ರ ನಾವಿಲ್ಲಿ ತಿಳ್ಕೊಳ್ತೇವೆ. ಮೊದಲನೇದು 1813ರ ಚಾರ್ಟರ್ ಕಾಯ್ದೆ. 1813ರ ಈ ಚಾರ್ಟರ್ ಕಾಯ್ದೆ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಕೇಳಿದರೆ, ನಿಮಗೆ ಮೊದಲನೇ ಹೇಳಿದ್ದೇನೆ 20 ವರ್ಷಗಳ ಕಾಲ ಪರವಾನಿಗೆ. ಹಾಗಾದರೆ 20 ವರ್ಷಗಳ ಕಾಲ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ಒಂದು ಅಷ್ಟೇ ಅಲ್ಲ, ಇಲ್ಲಿ ಎರಡನೇದಾಗಿ ಗವರ್ನರ್ ಜನರಲನ್ನು ಮತ್ತು ಸೇನೆಯ ಮುಖ್ಯಸ್ಥರನ್ನು ನಿರ್ದೇಶನ ಮಂಡಳಿ ನೇಮಕ ಮಾಡ್ತದೆ. ಇಲ್ಲಿ ಗವರ್ನರ್ ಜನರಲನ್ನು ಮತ್ತು ಸೇನೆಯ ಮುಖ್ಯಸ್ಥನನ್ನು ನಿರ್ದೇಶಕ ಮಂಡಳಿ ನೇಮಕ ಮಾಡ್ತದೆ. ಅದೇ ರೀತಿಯಲ್ಲಿ ಚರ್ಚ್ ಮೆಷಿನರಿಗಳು ಅಥವಾ ಕ್ರೈಸ್ತ ಮೆಷಿನರಿಗಳು ಭಾರತವನ್ನು ಪ್ರವೇಶಿಸಲಿಕ್ಕೆ ಅಧಿಕೃತವಾಗಿ ಪರ್ಮಿಷನ್ ಅಥವಾ ಪರವಾನಗಿಯನ್ನು ಪಡೀತದೆ ಇಲ್ಲಿ, ಅಥವಾ ಅವಕಾಶವನ್ನು ಪಡೀತದೆ. ಇದೇ ಕಾಲದ ನಂತರ ಹಲವಾರು ಕ್ರೈಸ್ತ ಮೆಷಿನರಿಗಳು ಅಥವಾ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಪ್ರಾರಂಭವಾಗುವ ಉಲ್ಲೇಖ ಇದೆ. ನಂತರ ಹೋಗ್ತೇವೆ. ಇದಾದ ನಂತರ 20 ವರ್ಷ 1813 ಕೂಡಿಸಿ 20 ಅಂತ ಹೇಳಿದ್ರೆ ಎಷ್ಟು? 1833. ಹಾಗಾದರೆ 1833ರ ಚಾರ್ಟರ್ ಕಾಯ್ದೆ ಬಗ್ಗೆ ನಾವೀಗ ತಿಳಿದುಕೊಳ್ಳುವ. ಈ 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಏನಿದ್ದಾನೆ ಅವನು ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಬಂಗಾಳದ ಗವರ್ನರ್ ಜನರಲ್ ಏನಿದ್ದಾನೆ ಅವನು ಇಡೀ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಮೊದಲನೇ ಪಾಯಿಂಟ್, ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿಯಂತ್ರಿಸುವ, ನಿರ್ದೇಶಿಸುವ, ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಪಡಿತಾನೆ. ಇಡೀ ಭಾರತದ ವ್ಯಾಪಾರಿ ಸರಕುಗಳನ್ನು ನಿಯಂತ್ರಿಸುವ, ನಿರ್ದೇಶಿಸುವ ಅಧಿಕಾರವನ್ನು ಪಡಿತಾನೆ. ಅಷ್ಟೇ ಅಲ್ಲ, ದೇಶಿ ಸಂಸ್ಥಾನಗಳ ಜೊತೆ ಯುದ್ಧ ಮಾಡಬೇಕಾದ್ರೆ, ಶಾಂತಿ ಮಾಡುವ ಅಥವಾ ಇನ್ನಿತರ ವಿಷಯಗಳನ್ನು ಈ ಬಂಗಾಳದ ಕೇಂದ್ರ ಸರ್ಕಾರ ಮೂಲಕವೇ ಮಾಡಬೇಕಾಗ್ತದೆ. ಬಂಗಾಳ ಕೇಂದ್ರ ಸರ್ಕಾರವ ಮೂಲಕವೇ ಮಾಡಬೇಕಾಗ್ತದೆ. ಇಲ್ಲಿ ಶಾಸನ ಸಭೆಗಳಲ್ಲಿ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಮೂಡದಿದ್ದರೆ, ಶಾಸನ ಸಭೆಗಳಲ್ಲಿ ಚರ್ಚಿಸುವಾಗ ಯಾವುದಾದ್ರೂ ಒಂದು ವಿಷಯಗಳ ಮೇಲೆ ಒಮ್ಮತ ಮೂಡದಿದ್ದರೆ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಪಡ್ಕೊಳ್ಳಬಹುದಾಗಿದೆ. ಇನ್ನೊಂದು ಬಹಳ ಅತ್ಯಂತ ಪ್ರಮುಖವಾದ ವಿಷಯ ಏನು ಕೇಳಿದರೆ, ಧರ್ಮ, ಬಣ್ಣ, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂಥೇಳಿ ಈ ಕಾಯ್ದೆ ಅನ್ನುವಂಥದ್ದು ತೆಗೆದುಕೊಂಡು ಬರ್ತದೆ. ಧರ್ಮ, ಬಣ್ಣ, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂಥೇಳಿ ಈ ಕಾಯ್ದೆ ನೀತಿಯನ್ನು ತೆಗೆದುಕೊಂಡು ಬರ್ತದೆ. ಅಷ್ಟೇ ಅಲ್ಲ, ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತವನ್ನು ಪ್ರವೇಶಿಸಲಿಕ್ಕೆ ಮುಕ್ತವಾದ ಅವಕಾಶ ಸಿಗ್ತದೆ. ಇದರಿಂದ ಹಲವಾರು ಬ್ರಿಟಿಷ್ ಕಂಪನಿಗಳು ಭಾರತವನ್ನು ಪ್ರವೇಶಿಸ್ತದೆ. ನಂತರ ಹೋಗ್ತೇವೆ ಮಕ್ಕಳು, ನಾವಿಲ್ಲಿ ಪ್ಲಸ್ ಏನು ಹೇಳಿದ್ದೇನೆ ನಾನು ನಿಮಗೆ, +20 ಅಲ್ಲಿ 20 ಹೇಳಿದ್ರೆ ಅದರ ನೆಕ್ಸ್ಟಿಗೆ ಬರ್ತದೆ ಮಕ್ಕಳೇ 1858ರ ಭಾರತ ಸರ್ಕಾರ ಕಾಯ್ದೆ. ಈ 1858ರ ಭಾರತ ಸರ್ಕಾರ ಕಾಯ್ದೆ ಬರುವ ಒಂದು ಹಿನ್ನೆಲೆ ಉಂಟು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ. ಗೊತ್ತಿದೆ ನಿಮಗೆ, ಇಡೀ ಭಾರತದಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈ 1858ರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನವೆಂಬರ್ 1, 1858ರಂದು ಆಗಿನ ರಾಣಿ ವಿಕ್ಟೋರಿಯಾ ಈ ಘೋಷಣೆಯನ್ನು ಹೊರಡಿಸ್ತಾರೆ. ಇದರ ಪ್ರಕಾರವಾಗಿ ಕಾಯ್ದೆಯಲ್ಲಿರುವಂಥ ಪ್ರಮುಖ ಅಂಶಗಳು ಯಾವುದೆಲ್ಲ ಅಂತ ನೋಡ್ತಾ ಹೋದರೆ, ಪ್ರಪ್ರಥಮ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳ್ತದೆ. ಕಂಪನಿ ನೇರವಾಗಿ ಬ್ರಿಟಿಷ್ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಪಡ್ತದೆ, ನೇರವಾಗಿ ಬ್ರಿಟಿಷ್ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತದೆ. ಎರಡನೇದು, ಗವರ್ನರ್ ಜನರಲ್ ಹುದ್ದೆಯ ಬದಲಿಗೆ ವೈಸ್ ರಾಯ್ ಎನ್ನುವಂಥ ಹುದ್ದೆ ಸೃಷ್ಟಿಯಾಗ್ತದೆ. ಗವರ್ನರ್ ಜನರಲ್ ಹುದ್ದೆ ಬದಲಿಗೆ ವೈಸ್ ರಾಯ್ ಎನ್ನುವಂಥ ಹುದ್ದೆ ಸೃಷ್ಟಿಯಾಗ್ತದೆ. ಆ ಹುದ್ದೆಯ ಪ್ರಕಾರ ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್, ಭಾರತದ ಮೊದಲ ವೈಸ್ರಾಯ್ ಆಗ್ತಾನೆ. ಮೂರನೇದು ಅಷ್ಟೇ ಅಲ್ಲ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ,
ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎನ್ನುವ ಅಧಿಕಾರಿಯ ನೇಮಕವಾಗ್ತದೆ ಎನ್ನುವಂತಹ ಅಧಿಕಾರಿಯ ನೇಮಕವಾಗ್ತದೆ. 4ನೇದು 15 ಸದಸ್ಯರನ್ನ ಒಳಗೊಂಡಂತಹ ಒಂದು ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬರ್ತದೆ. ಇನ್ನೊಮ್ಮೆ ಹೇಳ್ತೇನೆ ಮಕ್ಕಳೇ, 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಕಂಪನಿಯ ಮಾನ್ಯತೆ ರದ್ದುಗೊಂಡು ಕಂಪನಿ ನೇರವಾಗಿ ಯಾರ ಆಡಳಿತಕ್ಕೆ ಹೋಗ್ತದೆ? ಬ್ರಿಟನ್ ಸರ್ಕಾರದ ಅಧೀನದಲ್ಲಿ ಹೋಗ್ತದೆ. 2ನೇದು ಗವರ್ನರ್ ಜನರಲ್ ಹುದ್ದೆ ರದ್ದುಪಡಿಸಿ ಅಲ್ಲಿ ವೈಸ್ರಾಯ್ ಎನ್ನುವಂಥ ಹುದ್ದೆ ಬರ್ತದೆ. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆಗ್ತಾನೆ. 3ನೇದು ಏನು ಕೇಳಿದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎನ್ನುವಂಥ ಹುದ್ದೆ ಸೃಷ್ಟಿಯಾಗ್ತದೆ. ಅಷ್ಟೇ ಅಲ್ಲ, 15 ಸದಸ್ಯರನ್ನು ಒಳಗೊಂಡಂತಹ ಒಂದು ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬರ್ತದೆ. ಇದರ ನಂತರ ನಾವು ಯಾವ ಕಾಯ್ದೆ ಬಗ್ಗೆ ಕಲ್ತ್ಕೊಳ್ತೇವೆ ಕೇಳಿದರೆ 1861ರ ಭಾರತದ ಭಾರತೀಯ ಪರಿಷತ್ ಕಾಯ್ದೆ. 1861ರ ಭಾರತೀಯ ಪರಿಷತ್ ಕಾಯ್ದೆ. ಈ 1861ರ ಭಾರತೀಯ ಪರಿಷತ್ ಕಾಯ್ದೆ ಬಹಳ ಪ್ರಮುಖವಾದ ಕಾಯ್ದೆ. ಯಾಕೆ ಅಂತ ಕೇಳಿದರೆ ಶಾಸನ ರೂಪಿಸುವಲ್ಲಿ ಭಾರತೀಯರಿಗೆ ಅವಕಾಶವನ್ನು ಕೊಟ್ಟಂಥ ಕಾಯ್ದೆ. ಭಾರತೀಯರಿಗೆ ಶಾಸನ ರೂಪಿಸುವಲ್ಲಿ ಅವಕಾಶವನ್ನು ಕೊಟ್ಟಂಥ ಕಾಯ್ದೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಭಾರತೀಯರ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದಕ್ಕೆ ಏನಂತ ಕರಿತೇವೆ ಕೇಳಿದರೆ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಕರಿತೇವೆ. ಏನು ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತೇಳಿ ಹೇಳಿದರೆ, ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯವನ್ನು ಅರಿಯಲು ತಂದಂತಹ ಕಾಯ್ದೆ ಅಥವಾ ಅರಿಯಲು ಭಾರತೀಯರಿಗೆ ಪ್ರಾತಿನಿಧ್ಯ ನೀಡ್ತಾರೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯವನ್ನು ಅರಿಲಿಕ್ಕೋಸ್ಕರ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡ್ತಾರೆ. ಅದನ್ನು ನಾವೇನಂತ ಕರಿತೇವೆ? ಇಲ್ಲಿ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಕರಿತೇವೆ. ಅಷ್ಟೇ ಅಲ್ಲ, ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ, ಎಮರ್ಜೆನ್ಸಿ ಅಥವಾ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಇಲ್ಲಿ ಎಲ್ಲ ಅಧಿಕಾರವನ್ನು, ವಿಶೇಷ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡ್ತಾರೆ. ವಿಶೇಷ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡ್ತಾರೆ. ಹಾಗಾದರೆ ಅದರ ನಂತರ ಕಲಿಯುವಂಥ ಕಾಯ್ದೆ ಯಾವುದು ಕೇಳಿದರೆ 1892ರ ಭಾರತೀಯ ಪರಿಷತ್ ಕಾಯ್ದೆ. 1892ರ ಭಾರತೀಯ ಪರಿಷತ್ ಕಾಯ್ದೆ. ಈ 1892ರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಕಾರ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾರೆ. ಕೇಂದ್ರ ಮತ್ತು ಪ್ರಾಂತೀಯ, ಇಲ್ಲಿ ಕೇಂದ್ರ ಅಂತ ಹೇಳಿದರೆ ಯಾವುದು? ಬಂಗಾಳ ಸರ್ಕಾರ. ಅರ್ಥ ಆಯ್ತಲ್ವಾ? ಕೇಂದ್ರ ಮತ್ತು ಪ್ರಾಂತ್ಯ ಸಭೆಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಅವರು ಏನು ಮಾಡ್ತಾರೆ? ಇಲ್ಲಿ ಹೆಚ್ಚಳ ಮಾಡ್ತಾರೆ. ಅಷ್ಟೇ ಅಲ್ಲ, ಶಾಸನ ಸಭೆಗೆ ಬಜೆಟ್ ಚರ್ಚಿಸುವ ಅಧಿಕಾರವನ್ನು ನೀಡ್ತಾರೆ. ಶಾಸನ ಸಭೆಗೆ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನು ನೀಡ್ತಾರೆ. 6 ದಿನಗಳ ಮುಂಚಿತವಾಗಿ ಯಾವುದಾದರೂ ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಪ್ರಶ್ನಿಸುವುದಿದ್ದರೆ 6 ದಿನಗಳ ಮುಂಚಿತವಾಗಿ ಮುನ್ಸೂಚನೆಯನ್ನು ಕೊಡಬೇಕಾಗಿತ್ತಂತೆ. 6 ದಿನಗಳ ಮುಂಚಿತವಾಗಿ ಮುನ್ಸೂಚನೆ. ಸಾರ್ವಜನಿಕ ಆಸಕ್ತಿ ವಿಷಯದ ಬಗ್ಗೆ ಪ್ರಶ್ನಿಸುವುದಿದ್ದರೆ ಅಲ್ಲಿ 6 ದಿನಗಳ ಮುಂಚಿತವಾಗಿ ಅವರಿಗೇನು ಕೊಡಬೇಕಾಗಿತ್ತಲ್ಲಿ? ಮುನ್ಸೂಚನೆಯನ್ನು ಕೊಡಬೇಕಾಗಿತ್ತು. ಇದರ ನಂತರ ಮಕ್ಕಳೇ ನಾವು ಹೋಗ್ತೇವೆ 1909ರ ಭಾರತೀಯ ಪರಿಷತ್ ಕಾಯ್ದೆ. 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ 1900ರ ಭಾರತೀಯ ಪರಿಷತ್ ಕಾಯ್ದೆ ಬಹಳ ಪ್ರಮುಖವಾದ ಕಾಯ್ದೆ. ಯಾಕಪ್ಪ ಅಂತೇಳಿ ಹೇಳಿದರೆ, ಈ ಸಮಯದಲ್ಲಿ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಮಿಂಟೋ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿದ್ದವರು ಮಾಂಟೆಗೋ. ಅರ್ಥ ಆಯ್ತಲ್ವಾ? ಮಾರ್ಲೆ. ಇಲ್ಲಿ ವೈಸ್ರಾಯ್ ಆಗಿದ್ದವರು ಯಾರು ಕೇಳಿದರೆ ಲಾರ್ಡ್ ಮಿಂಟೋ. ಆ ಸಮಯದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿದ್ದವರು ಮಾರ್ಲೆ. ಹಾಗಾಗಿ ಈ ಕಾಯ್ದೆಯನ್ನು ನಾವೇನಂತ ಕರಿತೇವೆ? ಮಿಂಟೋ ಮಾರ್ಲೆ ಕಾಯ್ದೆ ಅಂತ ನಾವು ಇದನ್ನು ಕರಿತೇವೆ. ಈ ಮಿಂಟೋ ಮಾರ್ಲೆ ಕಾಯ್ದೆಯ ವಿಶೇಷತೆ ಏನು ಅಂತ ತಿಳ್ಕೊಂಡ್ರೆ, ಮೊದಲನೇದಾಗಿ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸ್ತಾರೆ. ಇಂಗ್ಲೀಷಲ್ಲಿ ಹೇಳೋದಾದರೆ 16 to 60 ಅಂತ ನಾವು ಕರಿಬೋದು. 16ರಿಂದ 60ಕ್ಕೆ ಏರಿಸ್ತಾರೆ. ಮೊದಲನೆಯ ಕಾಯ್ದೆಯ ಪ್ರಮುಖ ಅಂಶ. 2ನೇದು, ಮೊದಲ ಬಾರಿಗೆ
ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕೊಡ್ತಾರೆ. ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕೊಡ್ತಾರೆ. ಅದರ ನಂತರ ಇನ್ನೊಂದು ಬಹಳ ಪ್ರಮುಖ ಅಂಶ ಇದೆ ಮಕ್ಕಳೇ, ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಯನ್ನು ಇಲ್ಲಿ ನೀಡ್ತಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಯನ್ನು ಇಲ್ಲಿ ನೀಡ್ತಾರೆ. ಒಡೆದು ಆಳುವ ನೀತಿಯನ್ನು ಫಾಲೋ ಮಾಡಲಿಕ್ಕೋಸ್ಕರ, ಅನುಸರಿಸಲಿಕ್ಕೋಸ್ಕರ ಮುಸ್ಲಿಮರಿಗೆ ಪ್ರತ್ಯೇಕವಾದ ಮತಗಟ್ಟೆಯನ್ನು ನೀಡ್ತಾರೆ. ಇದನ್ನು ನಿಮಗೆ ಸುಲಭವಾಗಿ 1 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ. ಆಗ ನಾವು ಹೇಗೆ ನೆನಪಿಟ್ಕೊಳ್ಳೋದು ಕೇಳಿದರೆ, ಮುಸ್ಲಿಮರಿಗೆ ಮತಗಟ್ಟೆ ಅಂತೇಳಿದರೆ ಅಂಥೇಳಿ ಅಲ್ಲಿ ಅರ್ಥ ಮಾಡಿಕೊಳ್ಳಿ. ಅದರ ಜೊತೆಗೆ ಈ ಕಾಯ್ದೆ ಇನ್ನೊಂದು ಹೆಸರು ಮಿಂಟೋ ಅಥವಾ ಮಿಂಟೋ ಮಾರ್ಲೆ ಕಾಯ್ದೆ. ಇಲ್ಲಿ ನಿಮಗೆ ಪ್ರಶ್ನೆ ಕೇಳುವಾಗ ಮತೀಯ ಆಧಾರದ ಮೇಲೆ ಅಂತ ಕೇಳ್ತಾರೆ ಅಥವಾ ಮುಸ್ಲಿಮರಿಗೆ ಅಂತ ಕೇಳ್ತಾರೆ. ಇಲ್ಲಿ ಇರುವಾಗ ಅದನ್ನು ಮಿಂಟೋ ಮಾರ್ಲೆ ಅಂತೇಳಿ ನೀವು ತಿಳ್ಕೊಳ್ಬೋದು. ಒಂದು ವೇಳೆ ಅವರು ಇಸವಿಯನ್ನು ಕೊಟ್ಟರೆ ಇಲ್ಲಿ 0 ಇದೆ, ಇಲ್ಲಿ ಇದೆ. ಈ 0 ಮತ್ತು ಅಮ್ಮನ ನೀವು ಸೇರಿಸ್ಕೊಂಡು ಅದನ್ನೇನು ಮಾಡ್ಬೋದು, ನೀವು ಇಲ್ಲಿ ಸಹ ಸಂಬಂಧವನ್ನು ಕಲ್ಪಿಸುತ್ತಾ ಈ ಪ್ರಶ್ನೆಗೆ ಉತ್ತರವನ್ನು ನೆನಪಿಟ್ಕೊಳ್ಬೋದು. ಮತೀಯ ಆಧಾರದ ಮೇಲೆ ಅಥವಾ ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾವಣೆ ಕೊಟ್ಟದ್ದು ಯಾವ ಕಾಯ್ದೆ ಕೇಳಿದರೆ 1909ರ ಶಾಸನ. 0 ಮಿಂಟೋ ಮಗೆ ಮತ್ತು ಸಹ ಸಂಬಂಧವನ್ನು ಕಲ್ಪಿಸಿ ಆಗ ಸುಲಭವಾಗಿ ಸುಳುವಿನ ಮೂಲಕ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾಗಿದೆ. ಇದು ಮಿಂಟೋ ಮಾರ್ಲೆ ಕಾಯ್ದೆಯ, ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳಾಗಿದೆ. ಅದರ ನಂತರ ನಾವು ಹೋಗ್ತೇವೆ 1919ರ ಭಾರತೀಯ ಪರಿಷತ್ ಕಾಯ್ದೆ. 1919ರ ಭಾರತೀಯ ಪರಿಷತ್ ಕಾಯ್ದೆ. ಈ 1919ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ನಾವಿಲ್ಲಿ ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆ ಅಂತ ಕರಿತೇವೆ. ಈ ಸಮಯದಲ್ಲಿ ಮಾಂಟೆಗೋ ಚೆಮ್ಸ್ಫೋರ್ಡ್ ಅವರು ಅಲ್ಲಿ ಅಧಿಕಾರಿಗಳಾಗಿರ್ತಾರೆ. ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆ ಅಂತ ನಾವು ಅದನ್ನು ಕರಿತೇವೆ. ಈ ಕಾಯ್ದೆಯನ್ನು ಯಾವುದಕ್ಕೋಸ್ಕರ ತಂದರು ಕೇಳಿದರೆ, ಮೊದಲ ಮಹಾಯುದ್ಧದಲ್ಲಿ ಪಾಲ್ಗೊಂಡಂತಹ ಭಾರತೀಯ ಸೈನಿಕರನ್ನು ಪ್ರೇರೇಪಿಸಲು, ಮೊದಲ ಮಹಾಯುದ್ಧದಲ್ಲಿ ಪಾಲ್ಗೊಂಡಂತಹ ಭಾರತೀಯ ಸೈನಿಕರನ್ನು ಪ್ರೇರೇಪಿಸಲಿಕ್ಕೋಸ್ಕರ ಅವರಿಗೆ ಈ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. 1919ರ ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅದಲ್ಲದೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ನೀಡುವ ಘೋಷಣೆಯನ್ನು ಕೂಡ ಹೊರಡಿಸ್ತಾರೆ. ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರ ನೀಡುವಂತಹ ಘೋಷಣೆಯನ್ನು ಕೂಡ ಹೊರಡಿಸ್ತಾರೆ. ನಂತರ ಕೇಂದ್ರದಲ್ಲಿ ದ್ವಿಸದನ ರಚನೆಗೆ ಅವಕಾಶವನ್ನು ಕೊಡ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸರಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಷ್ಟೇ ಅಲ್ಲ, ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕವಾಗ್ತದೆ. ನೆನಪಿಟ್ಕೊಳ್ಳಿ, 4 ಪಾಯಿಂಟ್ಗಳಾಯ್ತು. ಈಗ 5ನೇದು, ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯ ಬಜೆಟನ್ನು ಬೇರ್ಪಡಿಸ್ತಾರೆ. ಮೊದಲನೇದು ಕೇಂದ್ರ ಶಾಸನ ಸಭೆಗಳಲ್ಲಿ ದ್ವಿಸದನ ಪದ್ಧತಿ, 2 ಪ್ರಾಂತ್ಯಗಳಲ್ಲಿ ದ್ವಿಸರಕಾರ ಪದ್ಧತಿ. ಅದೇ ರೀತಿಯಲ್ಲಿ 3ನೇದು ಭಾರತಕ್ಕೆ ಒಬ್ಬ ಹೈ ಕಮಿಷನರ್ನ ನೇಮಕ. 4ನೇದು ಏನು ಕೇಳಿದರೆ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯ ಬಜೆಟನ್ನು ಬೇರ್ಪಡಿಸ್ತಾರೆ. ಅಷ್ಟೇ ಅಲ್ಲ, ಕೊನೆಗೆ ಇನ್ನೊಂದು ಪ್ರತ್ಯೇಕ ಮತಗಟ್ಟೆಯಲ್ಲಿ ಮೊದಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದ್ರಲ್ವಾ, ಈ ಸಮಯದಲ್ಲಿ ಏನು ಮಾಡ್ತಾರೆ ಕೇಳಿದರೆ ಆಂಗ್ಲೋ ಇಂಡಿಯನರು, ಕ್ರಿಶ್ಚಿಯನ್ನರು ಅಥವಾ ಸಿಖ್ಖರು ಅವರಿಗೆಲ್ಲ ಈ ವಿಸ್ತರಣೆ ಮಾಡ್ತಾರೆ. ಇಲ್ಲಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಮುಸಲ್ಮಾನರಿಗಲ್ಲದೆ ಸಿಖ್ಖರಿಗೆ, ನಂತರ ಆಂಗ್ಲೋ ಭಾರತೀಯರಿಗೆ ವಿಸ್ತರಣೆಯನ್ನು ಮಾಡ್ತಾರೆ. ಈಗ ಕಡೆಯದಾಗಿ ನಾವು 1935ರ ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳುವ. ವಿದ್ಯಾರ್ಥಿಗಳೇ, ಈ 1935ರ ಭಾರತ ಸರ್ಕಾರ ಕಾಯ್ದೆ ಬಹಳ ಪ್ರಮುಖ ಹೆಜ್ಜೆಯನ್ನು ಹೊಂದಿದೆ ಅಥವಾ ಬಹಳ ಮಹತ್ತರವಾಗಿದೆ. ಯಾಕೆ ಕೇಳಿದರೆ, ಇದು ಭಾರತ ಸಂವಿಧಾನ ರಚನೆಯ ಬುನಾದಿಯಾದಂಥ ಕಾಯ್ದೆ. ಇದು ಬಹಳ ಭಾರತದ ಪ್ರಾಂತ್ಯಗಳಿಗೆ ಮಾತ್ರವಲ್ಲದೆ ದೇಶೀಯ ಸಂಸ್ಥಾನಗಳಿಗೆ ಕೂಡ ಅನ್ವಯ ಆಗುವಂಥ ಅಂಶಗಳನ್ನು ಒಳಗೊಳ್ತಾ ಹೋಗ್ತದೆ. ಭಾರತ
ಸರ್ಕಾರಕ್ಕೆ ಮಾತ್ರವಲ್ಲದೆ ದೇಶೀಯ ಸಂಸ್ಥಾನಗಳಿಗೂ ಕೂಡ ಏನಾಗ್ತದೆ, ಅನ್ವಯವಾಗುವಂತಹ ಅಂಶಗಳನ್ನು ಒಳಗೊಂಡಿರ್ತದೆ. ಹಾಗಾದರೆ ಏನು ಈ ಕಾಯ್ದೆಯ ಅಂಶಗಳು ಅಥವಾ ಪ್ರಮುಖ ಅಂಶಗಳು ಅಂತ ಕೇಳಿದರೆ, ಮೊದಲನೇ ಬಾರಿಗೆ ಅಲ್ಲಿದ್ದಂತಹ ಸಂಸ್ಥಾನಗಳಿಗೆ, ದೇಶೀಯ ಸಂಸ್ಥಾನಗಳಿಗೆ ಭಾರತ ಒಕ್ಕೂಟ ಪದ್ಧತಿಯನ್ನು ಸೇರುವ ಅವಕಾಶವನ್ನು ಕೊಡ್ತಾರೆ. ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದಲ್ವಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳ್ಕೊಂಡು. ಸೊ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ಕೊಡ್ತಾರೆ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆಗೊಳಿಸ್ತಾರೆ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆಗೊಳಿಸ್ತಾರೆ. ಪ್ರಾಂತ್ಯದಲ್ಲಿದ್ದ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ಮೊದಲನೇದು ಭಾರತ ಒಕ್ಕೂಟ ರಚಿಸಲು ಅವಕಾಶ, ಎರಡನೇದು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ರಚನೆ, ಮೂರನೇದು ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿ ರದ್ದಾಗ್ತದೆ, ನಾಲ್ಕನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ. ಭಾರತೀಯ ರಿಸರ್ವ್ ಬ್ಯಾಂಕ್ ನಾವು ಚಿತ್ರವನ್ನು ಎಲ್ಲರೂ ನೋಡಿರ್ತೇವೆ, ಹೌದಲ್ವಾ? ಎಲ್ಲೆಲ್ಲಿ ನೋಡಿರ್ತೀವಿ? ನೋಟುಗಳಲ್ಲಿ ಅಲ್ವಾ? ಆ ಭಾರತೀಯ ರಿಸರ್ವ್ ಬ್ಯಾಂಕಿನ ಚಿಹ್ನೆ ಇಲ್ಲದೆ ನಮ್ಮ ಯಾವ ಕೆಲಸವೂ ಆಗುವುದಿಲ್ಲ, ಹೌದಲ್ವಾ? ನೋಟುಗಳಲ್ಲಿ ನೋಡಿರ್ತೀವಿ ಅಲ್ವಾ? ಎಸ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ. ನಂತರ 5ನೇ ಪಾಯಿಂಟ್ ಆಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡ್ತಾರೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡ್ತಾರೆ. ಹಾಗಾದರೆ ಇನ್ನೊಮ್ಮೆ ಮನನ ಮಾಡ್ತೇನೆ. 1935ರ ಭಾರತ ಸರ್ಕಾರದ ಕಾಯ್ದೆ ಬಹಳ ಪ್ರಮುಖವಾದ ಕಾಯ್ದೆ. ಯಾಕೆಂದರೆ ಇದು ನಮ್ಮ ಭಾರತ ಸಂವಿಧಾನದ ಬುನಾದಿ, ಫೌಂಡೇಶನ್. ಒಂದು ಮನೆ ಸದೃಢವಾಗಿರಬೇಕಾದ್ರೆ ಮನೆಗೆ ಹಾಕುವಂಥ ಫೌಂಡೇಶನ್ ಅಥವಾ ಅಡಿಪಾಯ ಗಟ್ಟಿರಬೇಕು. ಹಾಗೆಯೇ ನಮ್ಮ ಭಾರತದ ಅಡಿಪಾಯ ಅಥವಾ ಭಾರತದ ಸಂವಿಧಾನದ ಅಡಿಪಾಯ ಹೇಳಿದರೆ ಈ 1935ರ ಶಾಸನವಾಗಿದೆ. ಇದರ ಪ್ರಕಾರವಾಗಿ ಭಾರತ ಒಕ್ಕೂಟ ರಚಿಸಲಿಕ್ಕೆ ಅವಕಾಶ, ಕೇಂದ್ರ ಸರ್ಕಾರದಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿ ಏನಿತ್ತು ಅದು ರದ್ದಾಗ್ತದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ, ಭಾರತದಲ್ಲಿ ಫೆಡರಲ್ ಕೋರ್ಟ್ ಅಥವಾ ಫೆಡರಲ್ ನ್ಯಾಯಾಲಯಗಳು ಸ್ಥಾಪನೆ ಆಗ್ತದೆ. ಇಷ್ಟು ಹೊತ್ತು ಮಕ್ಕಳ ನೀವು ನಮ್ಮ ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ಕಲ್ತಿದ್ದೀರಿ. ಹಲವಾರು ವಿಷಯಗಳ ಬಗ್ಗೆ ನಾವಿಲ್ಲಿ ಏನು ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ನಮಗೆ ಗೊತ್ತಿದೆ ಈ ಕಾಲ ಅನ್ನುವಂಥದ್ದು ನಿಂತ ನೀರಲ್ಲ. ಕಾಲಕ್ಕೆ ತಕ್ಕ ಹಾಗೆ ಏನು ಮಾಡಿದ್ದಾರೆ, ಇಲ್ಲಿ ಹಲವಾರು ನೀತಿಗಳನ್ನು ಬ್ರಿಟಿಷರು ತಮ್ಮ ಆಡಳಿತ ಅವಧಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಭಾರತೀಯ ಚಾರ್ಟರ್ ಕಾಯ್ದೆಗಳಾಗಿರ್ಬೋದು, ರೆಗ್ಯುಲೇಟಿಂಗ್ ಕಾಯ್ದೆಗಳಾಗಿರ್ಬೋದು, ಪಿಟ್ಸ್ ಇಂಡಿಯಾ ಕಾಯ್ದೆಗಳಾಗಿರ್ಬೋದು, ಭಾರತೀಯ ಪರಿಷತ್ ಕಾಯ್ದೆಗಳಾಗಿರ್ಬೋದು, ಭಾರತದ ಸರ್ಕಾರ ಕಾಯ್ದೆಗಳಾಗಿರ್ಬೋದು, ಹಲವಾರು ಕಾಯ್ದೆಗಳ ಮೂಲಕ ಬ್ರಿಟಿಷರು ಏನು ಮಾಡಿದ್ದಾರೆ, ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಇನ್ನು ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಮೌಲ್ಯಮಾಪನವನ್ನು ಮಾಡಲಿದ್ದೇನೆ ಅಥವಾ ನಿಮಗೆ ಒಂದು ಸಣ್ಣದಾದಂಥ ಒಂದು ಘಟಕ ಪರೀಕ್ಷೆಯನ್ನು ಮಾಡಲಿದ್ದೇನೆ. ಘಟಕ ಪರೀಕ್ಷೆಯು ನಿಮಗೆ ಅಲ್ಲಿ 10 ಮಾರ್ಕಿನ ಘಟಕ ಪರೀಕ್ಷೆ ಇರ್ತದೆ ಅಥವಾ 10 ಮಾರ್ಕಿನ ಒಂದು ವಾಕ್ಯಗಳನ್ನು ಒಳಗೊಂಡಿರ್ತದೆ ಮತ್ತು 10 ಮಾರ್ಕಿನ ಬಿಟ್ಟ ಪದಗಳನ್ನು ಒಳಗೊಂಡಿರ್ತದೆ. ಈ 20 ಮಾರ್ಕಿನ ಪರೀಕ್ಷೆಯನ್ನು ನಿಮಗೆ ಮುಂದಿನ ತರಗತಿಯಲ್ಲಿ ಮಾಡ್ತಾ ಇದ್ದೇನೆ. ಮುಂದಿನ ತರಗತಿಗೆ ಬರುವಾಗ ಖಂಡಿತವಾಗಿ ಪರೀಕ್ಷಾ ಪುಸ್ತಕವನ್ನು ತೆಗೆದುಕೊಂಡು ಬರಬೇಕು. ಸರಿಯಾಗಿ ಕೊಟ್ಟಂತಹ ಪಾಯಿಂಟ್ಸ್ ಅಥವಾ ಅಂಶಗಳನ್ನೇ ಪುನರಾವರ್ತನೆ ಮಾಡಿಕೊಂಡು ಬರಬೇಕು ಅನ್ನೋದಾಗಿ ನಾನು ಹೇಳ್ತಿದ್ದೇನೆ. ಇಲ್ಲಿ ಒಂದು ವೇಳೆ ಆದಷ್ಟು ಸಮಯದ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾನು ಮಾಡ್ತೇನೆ. ಇಷ್ಟೊತ್ತು ಸರಿಯಾಗಿ ಕೇಳಿದ್ದೀರಲ್ವಾ? ಎಲ್ಲ ಹೋಗ್ತಾ ಈ ಸುಳಿವುಗಳನ್ನು ನೆನಪು ಮಾಡ್ಕೊಳ್ತಾ ಹೋಗಬೇಕು. ಕಾಯಂಬಾರಿ ಪದ್ಧತಿ ಅದೆಲ್ಲ ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೇನೆ. ಎಲ್ಲ ಸುಳಿವುಗಳನ್ನು ನೆನಪು ಮಾಡ್ಕೊಳ್ತಾ ಹೋಗಬೇಕು. ಧನ್ಯವಾದಗಳು.